टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದರಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಇವತ್ತಿನ ಜನಸಂಖ್ಯೆಗೆ ಆಧರಿಸಿ ಅಂತ ಒಂದು ಶಿಫಾರಸು ಮಾಡಲಾಗಿದೆ. ಅದೇ ಶಿಫಾರಸುಗಳು ಅಧ್ಯಯನ ಮಾಡ್ತೀವಿ. ನಾನು ಹೇಳಿದೆ ಸ್ವತಂತ್ರ ಬಂದಾಗ ಜನಸಂಖ್ಯೆ ಎಷ್ಟಿತ್ತು ಈಗ ಎಷ್ಟಿದೆ. ಮೊದಲು ನಾವು 3 ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ವಿ. ಈಗೇನು ಹೇಳ್ತೀವಿ 6 ಕೋಟಿ ಮೇವರೆ 7 ಕೋಟಿ ಜನಸಂಖ್ಯೆ ಅಂತ ಹೇಳ್ತೀವಿ. ದೇರ್ ಇಸ್ ಲಾಟ್ ಆಫ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಇನ್ಕ್ರೀಸ್ ಅನ್ನೋದಕ್ಕಿಂತ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಸೊ ಹೀಗಾಗಿ ಅವ್ರಿಗೆ ಆದಾಗ ಅವಕಾಶಗಳು ಸಿಗಬೇಕಲ್ಲ ಎಲ್ರಿಗೂ. ಅದಕ್ಕೆ ಇದೊಂದು ವೈಜ್ಞಾನಿಕವಾಗಿ ಮಾಡಿರತಕ್ಕಂಥ ಒಂದು ಪ್ರಯತ್ನ. ಅದನ್ನು ಕೂಲಂಕುಷವಾಗಿ ಕ್ಯಾಬಿನೆಟ್ಲಿ ಎದ್ದುಕೊಂಡಿದ್ರೆ ಚರ್ಚೆ ಮಾಡ್ತಾರೆ. ಸಹಕಾರ ಕೊಡ್ತವೆ ಅನ್ನೋ ನಿರೀಕ್ಷೆ ಇದೆಯಾ? ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳ ಪರವಾಗಿದೆ. ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿನಲ್ಲೇ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ಹೇಳಿದ್ದೇವೆ. ಮೇಲೆ ಅದು ಸೋಷಿಯಲ್ ಜಸ್ಟಿಸ್ ಪರವಾಗಿ, ಈಕ್ವಾಲಿಟಿಯ ಪರವಾಗಿ, ಆಪರ್ಚುನಿಟಿಗಳ ಪರವಾಗಿ ಅವೆಲ್ಲವನ್ನು ವ್ಯಾಖ್ಯಾನ ಮಾಡುತ್ತೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ವಿಲ್ ಡಿಸ್ಕಸ್ ಇನ್ ಡೀಟೈಲ್. ಸರ್, ಕೆಲವರು ಇದನ್ನ 8-10 ವರ್ಷದ ಹಳೆಯ ಡಾಟಾ, ಹೀಗಾಗಿ ಹೊಸದಾಗಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋ ಅಗತ್ಯತೆ ಇದೆ ಅಂತ ಹೇಳ್ತಾರೆ. ಅಭಿಪ್ರಾಯಗಳು, ಸಲಹೆಗಳನ್ನು ಕೊಡೋಕ್ಕೆ ಎಲ್ರಿಗೂ ಮುಕ್ತ ಅವಕಾಶ ಇದೆ. ಎಲ್ಲ ಸಂಗತಿಗಳನ್ನು 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಬಿಜೆಪಿ ಇದನ್ನು ದುರಾದೃಷ್ಟ ಅನ್ನೋ ಪದ ಬಳಕೆಯ ಮೂಲಕ ಟೀಕಿಸಿದೆ. ಸರ್, ವಿರೋಧ ಪಕ್ಷದ ನಾಯಕರು ಅದನ್ನ ಈ ಬಿಡುಗಡೆ ಮಾಡಿದ್ದೇ ದುರಾದೃಷ್ಟ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಇದನ್ನು ಆ ರೀತಿ ವ್ಯಾಖ್ಯಾನ ಮಾಡದೆ ಇನ್ನೇನನ್ನ ನಿರೀಕ್ಷೆ ಮಾಡ್ತೀರಿ? ಮಂಡಲ್ ಕಮಿಷನ್ನ ವರದಿ ಜಾರಿ ಆದಾಗ ಬಿಜೆಪಿಯವರು ಕಮಾಂಡಲ್ಲೇ ಹಿಡ್ಕೊಂಡು ರಥಯಾತ್ರೆ ಹೊರಟರು ದೇವರ ಹೆಸರಿನಲ್ಲಿ ಜನರ ಗಮನವನ್ನು ಬೇರೆಡೆ ಸರಕ್ಕೆ. ದಟ್ ಮೀನ್ಸ್ ಬಿಜೆಪಿ ಇಸ್ ನಾಟ್ ಕಮಿಟೆಡ್ ಇನ್ ಸೋಷಿಯಲ್ ಜಸ್ಟಿಸ್. ಬಟ್ ಕುಮಾರಸ್ವಾಮಿ ಹೇಳ್ತಾರೆ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ವರದಿ. ಭಾರತದ ದೇಶದಲ್ಲಿ ಸಾವಿರಾರು ಜಾತಿಗಳಿದಾವಲ್ವಾ? ಜಾತಿ ವಿನಾಶ ಆಗ್ಬೇಕಂತ ಸಂವಿಧಾನ ಅಲ್ಲ. ಆ ಜಾತಿ ಇರ್ಬೇಕಾದ್ರೆ ಅಸಮಾನತೆ ಇದೆಯಲ್ಲ. ಎಲ್ಲ ಒಂದೇ ಥರ ಇದ್ದಾರಾ? ಸಂಪತ್ತು ಎಲ್ಲರಿಗೂ ಹಂಚಿಯಾಗ್ಬಿಟ್ಟಿದ್ಯಾ? ಸೊ ಇದಾಗ್ದೇನೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರೋರು ನನ್ನ ಸೇರಿಸಿ ಆ ಥರ ವ್ಯಾಖ್ಯಾನ ಮಾಡೋದು ತಪ್ಪು.